ಆದ್ದರಿಂದ ಅವನಲ್ಲಿ ಕುಲ ಇಲ್ಲ, ಜಾತಿ ಇಲ್ಲ. ನಾವು ಕಲ್ಪಿಸ್ಕೊಂಡು ಏನು ಮಾಡಿದ್ದೀವಿ, ಇದು ಚರ್ಚು, ಇದು ನಮ್ಮ ಕುಲದವ್ರದ್ದು, ಇದು ಮಸ್ಜಿದು, ಇದು ನಮ್ಮ ಕುಲದವ್ರದ್ದು, ಇದು ರಾಮ ಮಂದಿರ ನಮ್ಮ ಜಾತಿಯವ್ರದ್ದು, ಇದು ಶಿವ ಮಂದಿರ ನಮ್ಮ ಜಾತಿಯವ್ರದ್ದು ಅಂತ ನಾವು ಕಲ್ಪಿಸ್ಕೊಂಡು, ಮನುಷ್ಯರು ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು ವಿನ. ಅದಕ್ಕೆ ದೇವಸ್ಥಾನ ಅಂತ ಶಬ್ದನೇ ತಪ್ಪು. ನಿಮ್ಗೆ ಹೇಳ್ಬೇಕಂದ್ರೆ ದೇವಸ್ಥಾನ ಅಂದ್ರೆ ಅದು ತಪ್ಪು ಶಬ್ದ. ಯಾಕೆ ದೇವಸ್ಥಾನ ಅಂದ್ರೆ ಏನು? ಈ ಮಹಾಮನೆ ವಿಶ್ವ ಪರಮಾತ್ಮನ ಬಹುದೊಡ್ಡದಾಗಿರ್ತಕ್ಕಂಥ ಈ ವಿಶ್ವ ಏನದಲ್ಲ, ಅದು ಪರಮಾತ್ಮನ ಮಹಾಮನೆ. ನಾವು ಅವನಿಗೊಂದು ಏನಾದರೂ 4 ಗೋಡೆಯಲ್ಲಿರ್ತಕ್ಕಂಥ ಒಂದು ಗುಡಿ ಕಟ್ಟಿದ ದೇವರಿಗೆ ದೇವಸ್ಥಾನ ಕಟ್ಟೆನ? ಇಲ್ಲ. ಅದು ಪ್ರಾರ್ಥನಾ ಸ್ಥಾನ ಆಗ್ಬೋದು, ಧ್ಯಾನ ಮಂದಿರ ಆಗಬಹುದು, ಏನೋ ಪೂಜಾ ಮಂಟಪ ಆಗಬಹುದು. ಪೂಜಾ ಮಂಟಪ ಕಟ್ಟಿಸ್ಬೋದು, ಧ್ಯಾನ ಮಂಟಪ ಕಟ್ಟಿಸ್ಬೋದು, ಪ್ರಾರ್ಥನಾ ಮಂಟಪ ಕಟ್ಟಿಸ್ಬೋದು. ಆದರೆ ದೇವರ ಸ್ಥಾನವನ್ನು ಕಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವಸ್ಥಾನ ಇರುವುದೇ, ನಾವೆಲ್ಲ ಎಲ್ಲಿದ್ದೀವಿ? ದೇವಸ್ಥಾನದಲ್ಲಿ ಇದ್ದೀವಿ. ಇಡೀ ಜಗತ್ತಿನ ದೊಡ್ಡದಾದಂಥ ವಿಶಾಲವಾಗಿರ್ತಕ್ಕಂಥದ್ದೇನದ ಅದು ಪರಮಾತ್ಮನ ಮಹಾಮನೆ. ಆದ್ದರಿಂದ ಪರಮಾತ್ಮನಿಗೆ ಈಗ ಒಬ್ಬರು ಯಾರೋ ಹರಿಜನರು ನಮ್ಗೆ ಕೇಳಿದ್ರು, ಏನ್ರಿ ಬಸವಣ್ಣವರು ನೀವು ಹರಿಜನರ ಉದ್ಧಾರಕ್ಕಾಗಿ ಇಷ್ಟೆಲ್ಲ ಅಸ್ಪೃಶ್ಯ ಉದ್ಧಾರಕ್ಕೆ ಹೋರಾಟ ಮಾಡಿದ್ರು ಅಂತ ಹೇಳ್ತೀರಿ, ಮತ್ತು ನಿಮ್ಮ ಬಸವಣ್ಣ ಗುಡಿಯಾಗ ನಮ್ಮನ್ನು ಬಿಡೋದಿಲ್ಲ ಅಂತಾರಲ್ರಿ, ಏನು ಮಾಡ್ಬೇಕು ಅಂತ ಕೇಳಿದರು. ನಾನು ಹೇಳಿದೆ, ಯಾವ ಗುಡಿಯಲ್ಲಿ ಮಾನವ ಮಾತ್ರರಿಗೆಲ್ಲ ಪ್ರವೇಶವಿಲ್ವೋ ಅಲ್ಲಿ ದೇವ್ರು ಇರೋದಿಲ್ಲ, ಆದ್ದರಿಂದ ನೀವು ಹೋಗಬೇಡ್ರಿ ಅಂತ ಹೇಳಿದೆ. ಯಾಕಂದ್ರೆ ಕೆಲವ್ರು ಏನು ಮಾಡಿರ್ತಾರಂದ್ರೆ ಇಂಥ ಜಾತಿಯವ್ರು ಹೋಗಬಾರ್ದು ಅಂತ ನೇಮ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಪುರಿದು ಗೊತ್ತಲ್ಲ, ನಿಮ್ಮ ಪುರಿ ಜಗನ್ನಾಥನ ಗುಡಿಯೊಳಗೆ ಇಂದಿರಾ ಗಾಂಧಿಯವ್ರು ಹೋಗ್ಬೇಕಂತ ಕಷ್ಟಪಟ್ಟು ಪ್ರಯತ್ನ ಪಟ್ಟರು ಸಹಿತ ಅವ್ರು ಬಿಡೋದಿಲ್ಲ ಅಂದರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ಹೋಗೋಕ್ಕಾಗಲಿಲ್ಲ. ಯಾಕೆ? ಆಕೆ ಬ್ರಾಹ್ಮಣರು ಇದ್ರೂ ಸಹಿತ ಒಬ್ಬ ಹಿಂದೂನ ಲಗ್ನ ಮಾಡ್ಕೊಂಡಿದ್ಲು, ಪಾರ್ಸಿನ ಲಗ್ನ ಮಾಡ್ಕೊಂಡಿದ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಳಗೆ ಬಿಡಲಿಲ್ಲ ಅಂತ. ಅದೆಲ್ಲರಿಗೂ ಗೊತ್ತಿರ್ತಾರೆ, ಹೋಗಬೇಕು ಪಾಪ, ಆಕೆಗೆಲ್ಲ ಇಚ್ಛೆ ಇತ್ತು. ಆದ್ರೆ ನೋಡ್ರಿ, ಒಬ್ಬ ಅಂಥ ಪ್ರಧಾನಮಂತ್ರಿಗೆ ಬಿಡೋದಿಲ್ಲ ಅಂದ್ರೆ ಇನ್ನು ಸಾಮಾನ್ಯರ ಗತಿ ಏನಿದೆ ತಿಳ್ಕೊಬೇಕು. ಅದಕ್ಕೆ ಬಸವಣ್ಣವರು ಇದು ನೋಡೇನೆ ಅವ್ರು ಏನು ಮಾಡಿದರು ಅಂದರೆ ಎಲ್ಲರನ್ನೂ ಹಿಂಬಿಟ್ಕೊಳ್ತಕ್ಕಂಥ ಅನುಭವ ಮಂಟಪವನ್ನು ಕಟ್ಟಿದರು. ಅನುಭವ ಮಂಟಪದಲ್ಲಿ ಅವ್ರಿಗೆ ಬರಬೇಕು, ಇವ್ರು ಬರಬಾರ್ದು ಅಂತ ಇಲ್ಲೇ ಇಲ್ಲ, ಎಲ್ಲರೂ ಬರ್ಬೋದು. ಅದಕ್ಕೆ ಬಸವಣ್ಣ ಇವನಾರವ ನೆನೆಸದಯ್ಯ, ಇವನಮ್ಮವ ಅಂತ ತಿಳ್ಕೊಂಡು ಎಲ್ಲರನ್ನೂ ಒಪ್ಪಿಕೊಂಡ್ರು. ಎಲ್ಲ ಜಾತಿಯವ್ರನ್ನ ಒಪ್ಪಿಕೊಂಡು ಅನುಭವ ಮಂಟಪದ ಬಿಟ್ಕೊಂಡ್ರು. ಅಜ್ಞಾನಿಗಳನ್ನೆಲ್ಲ ಸುಜ್ಞಾನಿಗಳನ್ನಾಗಿ ಮಾಡಿಕೊಂಡು ಅವರನ್ನು ದೇವರನ್ನು ಕಾಣತಕ್ಕಂಥ ಒಂದು ಆಧ್ಯಾತ್ಮ ಜೀವಿಗಳನ್ನು ಮುಮುಕ್ಷುಗಳನ್ನಾಗಿ ಮಾಡಿದರು. ಇದು ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ದೇವರಿಗೆ ಒಂದು ಗೋಡೆ ಕಟ್ಕೊಂಡು ಅವನು ಯಾವುದೋ ಒಂದು ಸೀಮೆಯಲ್ಲಿ ಹಾಕಿದರೆ ಅವನ ಸೀಮೆಯಲ್ಲಿ ಬಂಧಿತನ ಆಗೋದಿಲ್ಲ, ಅವನು ನಿಸ್ಸೀಮನು. ದೇವನಿಗೆ ಸೀಮೆ ಇಲ್ಲ. ಪರಮಾತ್ಮ ಸೃಷ್ಟಿ ಹುಟ್ಟಿದಾಗ ಯಾವ ಸೀಮೆ ಇರಲಿಲ್ಲ. ಇದು ಪಾಕಿಸ್ತಾನ, ಇದು ಹಿಂದೂಸ್ತಾನ, ಇದು ರಷ್ಯಾ, ಇದು ಚೈನಾ, ಇದು ಅಮೇರಿಕಾ ಅಂತ ಇರಲಿಲ್ಲ. ಅಖಂಡವಾದ ಗೋಲ ಇತ್ತಿದು. ನಾವು ಮನುಷ್ಯರು ಜಗಳಾಡ್ಕೊಂಡು ಹೊಲ ಅಣ್ಣ ತಮ್ಮ ಹಂಚ್ಕೊಂಡಂಗೆ ಈ ದೇಶವನ್ನು ಹಂಚ್ಕೊಂಡು ಬಾರ್ಡರ್ ಹಾಕೊಂಡಿದ್ದೀವಿ. ಬಾರ್ಡರ ಒಂದು ದೇಶಗಳಲ್ಲಿ ಬಾರ್ಡರ್ ಹಾಕೊಂಡಿವಿ. ಭಾಷೆಗಳಿಗೆ ಒಂದು ದೇಶ, ಕರ್ನಾಟಕ, ಮಹಾರಾಷ್ಟ್ರ, ಈಗ ತಮಿಳುನಾಡು ಅಂತ ತಿಳ್ಕೊಂಡು ಹಾಕೊಂಡಿದ್ದೀವಿ. ಇಷ್ಟೇ ಅಲ್ಲ, ಮತ್ತು ಊರು ಹಾಕೊಂಡಿದ್ದೀವಿ. ಮನೆ ಅಂತ ಹಾಕೊಂಡು ಅಣ್ಣ ತಮ್ಮ ಇದ್ರೆ ಆ ಮನೆ ಅವಂದು, ಇವ್ನ ಮನೆ ಅಂತ ನಾವು ಹಂಚ್ಕೊಂಡಿದ್ದೀವಿ. ದೇವರಿಗೆ ಇದು ಏನೂ ಇಲ್ಲ. ದೇವರು ಎಲ್ಲೆಡೆಗಿರ್ತಕ್ಕಂಥವನು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥವನಿಗೆ. ಅವನಿಗೆ ಕುಲ ಇಲ್ಲ, ಸೀಮೆ ಇಲ್ಲ. ಅದಕ್ಕೆ ಅಕ್ಕ ಹೇಳ್ತಾಳೆ, ಕುಲವಿಲ್ಲದ ಸೀಮೆ ಇಲ್ಲದ ನಿಸೀಮ ಚಲುವಂಗಾನೊಲಿದೆನವ ಅನ್ನುವಂಥ ಮಾತನ್ನು ಹೇಳಿ ಪರಮಾತ್ಮನ ಸ್ವರೂಪವನ್ನು ಭಾಳ ಅದ್ಭುತವಾಗಿ ಇಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ. ಈ ಪರಮಾತ್ಮನ ಸ್ವರೂಪವನ್ನು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಿಮಗೆ ಇನ್ನೆಲ್ಲಿಯೂ ಏನೋ ದೇವರ ಸ್ವರೂಪ ತಿಳ್ಕೊಳ್ಳಿಕ್ಕೆ ಹೋಗಬೇಕಾಗಿಲ್ಲ. ಇಂಥ ಘನವಾಗಿರ್ತಕ್ಕಂಥ ದೇವರ ಸ್ವರೂಪವನ್ನು ಅಕ್ಕಮಾದೇವಿ ಹೇಳ್ತಾಳೆ. ಅದಕ್ಕಾಗಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನೊಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚಲುವಂಗಾನೊಲಿದೆನವ್ವ, ನೀನು ಕೇಳ ತಾಯೇ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗಾನೊಲಿದೆನವ್ವ, ಕುಲವಿಲ್ಲದ ಸೀಮೆ ಇಲ್ಲದ ನಿಸೀಮ ಚಲುವಂಗಾನೊಲಿದೆನವ್ವ. ಇದು ಕಾರಣ ಚನ್ನ ಚಲುವ ಮಲ್ಲಿಕಾರ್ಜುನ ಗಂಡ ನನಗೆ. ಇಂಥ ದೇವರ ನನ್ನ ಅವನನ್ನ ಗಂಡ. ಆದ್ದರಿಂದ ನನ್ನಂಥ ದೇವರ ಸತಿಯಾದವಳಿಗೆ ಮೀಸಿ ಹೊತ್ತು ಗಂಡಸರು ಸತಿ ಮಾಡಬೇಡವ್ವ ನಮ್ಮವ್ವ ಅಂತ. ಎತ್ತೆತ್ತು ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಇಲ್ಲಿ ಇನ್ನೊಂದು ವಚನವನ್ನು ನೋಡ್ಬೋದು. ಬಸವಣ್ಣವರು ಹೇಳ್ತಾರೆ, ದೇವರ ಸ್ವರೂಪವನ್ನೇ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ದೇವರ ಸ್ವರೂಪವನ್ನು ನೀವು ನೋಡಿದ್ದೀರಾ, ಅದೇ ರೀತಿಯಲ್ಲಿ ಇಲ್ಲಿ ಬಸವಣ್ಣವರ ಈ ವಚನದಲ್ಲಿ ಸಹಿತ ದೇವರ ಸ್ವರೂಪವನ್ನು ನಾವು ನೋಡ್ಬೋದು. ಇದ್ರ ಮಧ್ಯದಲ್ಲಿ ಒಂದು ಮಾತು ಕೆಲವರು ಪ್ರಶ್ನೆ ಭಾಳ ಕೇಳ್ತಿರ್ತಾರೆ. ಬ್ರಹ್ಮ ವಿಷ್ಣು ದೇವರಲ್ಲ ಅಂತಿರಲ್ಲ, ಮತ್ತು ಅವ್ರಿಗೆ ಏನು ಅನ್ಬೇಕು ರೀ ಅಂತ ಕೇಳ್ತಾರೆ. ನೋಡಿ, ಬ್ರಹ್ಮ ವಿಷ್ಣು ರುದ್ರ 3 ದೇವತೆಗಳಲ್ಲ, ಅವು 3 ತತ್ವಗಳು. ನಾಟ್ ಡಿಟೀಸ್ ಬಟ್ ಎಂಟಿಟೀಸ್. ಹೆಂಗೆ ಇವರೇನು ತಿಳ್ಕೊಂಡಾರ ಪೌರಾಣಿಕರು? ಹುಟ್ಟಿಸುವವನಿಗೆ ಬ್ರಹ್ಮ, ಅವನ ಒಬ್ಬ ಬೇರೆ.
ರಕ್ಷಿಸುವವ ವಿಷ್ಣು, ಅವನೇ ಒಬ್ಬ ಬೇರೆ. ಆಮೇಲೆ ಇದನ್ನು ನಾಶ ಮಾಡುವವ ರುದ್ರ, ಅವನೇ ಒಬ್ಬ ಬೇರೆ ಅಂತ ಏನು ತಿಳ್ಕೊಂಡಾರ, ಇದು ತಪ್ಪು ಕಲ್ಪನೆ. ಅದು ಹೆಂಗಂದರೆ, ಈಗ ನೋಡಿ ನಿಮ್ಗೆ ತಿಳಿಯೋ ಮಾತನಲ್ಲಿ ಹೇಳ್ತೀನಿ. ಈಗ ಒಬ್ಬದಾನ ಸಿದ್ದಪ್ಪ ಅಂತಾನಲ್ಲಿ ಕೂತ ನೋಡಿ ಸಿದ್ದಪ್ಪ. ಈಗ ನನ್ನ ಮುಂದೆ ಪ್ರವಚನ ಕೇಳುವಾಗ ಸಿದ್ದಪ್ಪ ಏನಾಗ್ಯಾನ, ಇಲ್ಲಿ ಶ್ರೋತೃ ಆಗ್ಯಾನ, ಭಕ್ತನಾಗ್ಯಾನ, ಶಿಷ್ಯನಾಗಿ ಪ್ರವಚನ ಕೇಳ್ತಾನೆ. ಅದೇ ಸಿದ್ದಪ್ಪ ಮನೆಗೆ ಹೊಕ್ಕಾನ, ಅವನ ತಾಯಿಗೆ ಏನಾಗ್ತಾನ, ಮಗ ಆಗ್ತಾನ. ಹೆಂಡತಿಗೆ ಏನಾಗ್ತಾನ, ಗಂಡ ಆಗ್ತಾನ. ಮಕ್ಕಳಿಗೆ ಏನಾಗ್ತಾನ, ತಂದೆ ಆಗ್ತಾನ. ಅಕ್ಕನಿಗೆ ತಮ್ಮ ಆಗ್ತಾನ, ಹೌದಲ್ಲ. ಅಜ್ಜಿಗೆ ಮೊಮ್ಮಗ ಆಗ್ತಾನ. ಅಂದ್ರೆ ಒಂದೇ ಸಿದ್ದಪ್ಪ ಒಂದು ಸನ್ನಿವೇಶದಲ್ಲಿ ಅಪ್ಪ ಆಗ್ತಾನೆ, ಇನ್ನೊಂದು ಸನ್ನಿವೇಶ ಮಗ ಆಗ್ತಾನೆ, ಇನ್ನೊಂದು ಸನ್ನಿವೇಶದಲ್ಲಿ ಗಂಡ ಆಗ್ತಾನೆ, ಮತ್ತೊಂದು ಸನ್ನಿವೇಶದಲ್ಲಿ ತಮ್ಮ ಆಗ್ತಾನೆ. ಹೀಗೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಹೆಸರು ಹೆಂಗೆ ಬರ್ತದೋ, ಯಾವ ಪರಾತ್ಪರವ ಶಕ್ತಿ ಅದು ಸೃಷ್ಟಿಯನ್ನು ರಚನೆ ಮಾಡಿದಾಗ ಆ ಶಕ್ತಿಗೆ ಬ್ರಹ್ಮ ಅಂತಾರೆ. ಯಾವ ಪರಾತ್ಪರ ವಸ್ತುವಿನ ಒಂದು ಶಕ್ತಿ ಇದನ್ನು ರಕ್ಷಣೆ ಮಾಡ್ತದ ಅದಕ್ಕೇನಂತಾರೆ, ವಿಷ್ಣು ಅಂತಾರೆ. ಯಾವ ಪರಾತ್ಪರ ವಸ್ತುವಿನ ಒಂದು ಶಕ್ತಿ ಇದನ್ನು ಲಯ ಮಾಡ್ತದ ಅದಕ್ಕೆ ರುದ್ರ ಅಂತಾರೆ. ಆದ್ದರಿಂದ ಬ್ರಹ್ಮ, ವಿಷ್ಣು, ರುದ್ರ, ದೇ ಆರ್ ದ 3 ಆಸ್ಪೆಕ್ಟ್ಸ್ ಆಫ್ ದ ಅಬ್ಸಲ್ಯೂಟ್ ರಿಯಾಲಿಟಿ. ಪರಾತ್ಪರ ವಸ್ತುವಿನ ಕಾರ್ಯಮುಖಗಳು. ಅವರು ಮೂರು ಬೇರೆ ಬೇರೆ ದೇವತೆಗಳಲ್ಲ ಇನ್ನು ತಿಳ್ಕೋಬೇಕು. ನಾನು ಸಿದ್ದಪ್ಪನಿಗೆ ಬೇರೆ ಬೇರೆ ಸನ್ನಿವೇಶ ಬೇರೆ ಬೇರೆ ಹೆಸರು ಹೆಂಗೆ ಬಂದರೂ ಸತ್ಯ ಸಿದ್ದಪ್ಪ ಒಬ್ಬನೇ ವ್ಯಕ್ತಿ ಹೆಂಗೋ, ಹಾಗೆ ಬ್ರಹ್ಮ, ವಿಷ್ಣು, ರುದ್ರ ಅನ್ನೋ ಸೃಷ್ಟಿ ಸ್ಥಿತಿ ಲಯಗಳಿಂದ ಅವರಿಗೆ ಹೆಸರು ಬಂದರು ಸಹಿತ ಅವರು ಮೂರು ಬೇರೆ ಬೇರೆಯಾಗಿರ್ತಕ್ಕಂಥ ದೇವತೆಗಳಲ್ಲ, ಒಂದೇ ಒಂದು ಪರಾತ್ಪರ ವಸ್ತುವಿನ ಒಂದು ಕಾರ್ಯಮುಖಗಳು ಅನ್ನೋದನ್ನು ನಾವು ತಿಳ್ಕೊಬೇಕು. ಅಂದರೆ ದೇವರ ಸ್ವರೂಪ ತಿಳಿದಂಗೆ. ಅದನ್ನು ಬಿಟ್ಟು ಬ್ರಹ್ಮನೇ ನಮ್ಮ ದೇವರ ಅನ್ನುವಂಥ ಬ್ರಹ್ಮ ದ್ವೈತಿಗಳು, ವಿಷ್ಣುನೇ ನಮ್ಮ ದೇವರು ಅನ್ನುವಂಥ ವೈಷ್ಣವರು, ಶಿವನೇ ನಮ್ಮ ದೇವರು ಅಂತಕ್ಕಂಥ ಈ ಶೈವರು, ಇವರಿಗೆ ದೇವರ ಅನ್ನೋದು ನಿಜವಾಗಿ ತಿಳಿದಿಲ್ಲ ಅಂತ ತಿಳ್ಕೊಬೇಕು. ಆದ್ದರಿಂದ ದೇವರ ಸ್ವರೂಪ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಇದಕ್ಕೆ ಒಂದು ಸುಂದರವಾದಂಥ ಕಥೆ ಹೇಳ್ಬಿಡ್ತೀನಿ ನಿಮ್ಗೆ. ಯಾಕಂದ್ರೆ ಇಷ್ಟೊತ್ತಾನ ದೇವರ ಸ್ವರೂಪ ಕೇಳಿದ್ರೆ ಒಂದು ಕಥೆ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ದೇವರ ಸ್ವರೂಪ ತಿಳಿತದೆ. ಹಿಂಗೆ ಒಂದು ಊರಾಗ ಒಬ್ಬ ರಾಜ ಇದ್ದ, ಶಿವರಾಜ ಅಂತ ಒಬ್ಬ ರಾಜ ಇದ್ದ. ಅವನ ಆಸ್ಥಾನದಲ್ಲಿ ಅನೇಕ ಪಂಡಿತರಿದ್ದರು. ಯಾಕಂದ್ರೆ ಆ ರಾಜನು ಮುಮುಕ್ಷವಾಗಿದ್ದ, ಜಿಜ್ಞಾಸವಾಗಿದ್ದ. ಕೆಲವು ರಾಜರು ಬರೇ ಮಜಾ ಮಾಡ್ಕೋತಿರ್ತಾರೆ, ಅವರಲ್ಲಿ ಬರೇ ರಂಗಮಂಟಪಗಳಿರ್ತವೆ ಅನ್ನುವ ಅನುಭವ ಮಂಟಪಗಳಿರೋದಿಲ್ಲ. ಈ ರಾಜನ ಹತ್ರ ಅನುಭವ ಮಂಟಪನೂ ಇತ್ತು. ಚರ್ಚಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಬ್ಬ ರಾಜ ಇದ್ದ. ಯಾರೋ ಶಿವರಾಜ ಅಂತಿದ್ದ. ಶಿವಪುರ ಅಂತ ಒಂದು ಊರಿತ್ತು, ಶಿವರಾಜ ಅಂತ ಒಬ್ಬ ರಾಜ ಇದ್ದ, ತಿಳಿತಾ. ಅವನ ಆಸ್ಥಾನದೊಳಗೆ ಅನೇಕ ಮಂದಿ ಆಸ್ಥಾನ ಪಂಡಿತರಿದ್ದು. ಅದರಾಗ ಆಸ್ಥಾನ ಮುಖ್ಯ ಪಂಡಿತ ಅಂದರೆ ಕಾಶಿನಾಥ್ ಶಾಸ್ತ್ರಿ ಅಂತಿದ್ದ, ಗೊತ್ತಾ. ಅವನು 30 ವರ್ಷಗಳವರೆಗೆ ಏನು ಮಾಡಿದ್ದ, ಕಾಶಿಯೊಳಗೆ ಸಂಸ್ಕೃತ ಓದಿ ಬಂದಿದ್ದ, ತಿಳಿತಾ. ಇವನು ಸಂಸ್ಕೃತ ಪಂಡಿತ ಅಂತ ಎಲ್ಲರೂ ಶಿಫಾರಸು ಮಾಡಿರೋದ್ರಿಂದ 30 ವರ್ಷ ಕಾಶಿಯಾಗಿ ಹೋದ ಅಂದಮೇಲೆ ಇವನು ಆಸ್ಥಾನ ಪಂಡಿತ ಅಂತ ಅಗ್ರಪಟ್ಟ ಕಟ್ಟಿ ಅವನನ್ನು ಆಸ್ಥಾನದಲ್ಲಿ, ಯಾಕಂದರೆ ಬೇಕಾಗ್ತಾವೆ ರಾಜರಿಗೂ ಕೆಲವು ವಿಷಯಗಳು ತಿಳ್ಕೊಬೇಕಾಗಿರ್ತವೆ ಅಂತ ಅವನನ್ನು ಇಟ್ಕೊಂಡಿದ್ರು. ಹಿಂದಕಿನ ಆಸ್ಥಾನದಲ್ಲಿ ಈ ಶಾಸ್ತ್ರಿಗಳನ್ನ ಪಂಡಿತರನ್ನ ಅವರು ಪೋಷಿಸ್ತಿದ್ರು. ರಾಜನಿಗೆ 3 ಪ್ರಶ್ನೆಗಳು ಕಾಡ್ತಾ ಇದ್ದು. ಅವನು ಭಾಳ ಓದ್ತಿದ್ದ, ತಿಳ್ಕೊತಿದ್ದ, ಎಲ್ಲ ವಿಷಯ ತಿಳ್ಕೊಂಡ್ರೆ ಸಹಿತ 3 ಪ್ರಶ್ನೆಗಳು ಭಾಳ ಕಾಡ್ತಿದ್ದು. 1ನೇ ಪ್ರಶ್ನೆ, ದೇವರು ಎಲ್ಲಿದ್ದಾನೆ. 2ನೇ ಪ್ರಶ್ನೆ, ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾರೆ. 3ನೇ ಪ್ರಶ್ನೆ, ದೇವನು ಏನೇನು ಮಾಡ್ತಾರೆ. ಹೀಗೆ ಅವನಿಗೊಂದು ಸಮಸ್ಯೆ ಆಗಿದೆ. ಎಲ್ಲರಿಗೆ ಕೇಳಿದ್ರು ಯಾರೂ ಉತ್ತರ ಹೇಳಲಿಲ್ಲ. ಕಡಿಕ ಆಸ್ಥಾನ ಪಂಡಿತ ಅಂತ ಹೇಳಲೇಬೇಕು, ಕಾಶಿನಾಥ ಶಾಸ್ತ್ರಿಗಳೇ ನೀವು ಇದಕ್ಕೆ ಉತ್ತರ ಕೊಡಬೇಕು. ಅವಂದ, ನನಗೆ ಸಮಯ ಕೊಡಿ ಬುದ್ಧಿ, 15 ದಿನ ಸಮಯ ಕೊಡಿ. ನಾನು 15 ದಿನಗಳಲ್ಲಿ ಈ 3 ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನಾನು ಕಂಡುಹಿಡಿದು ಅಭ್ಯಾಸ ಮಾಡಿ ನಿಮ್ಗೆ ಹೇಳ್ತೀನಿ ಅಂದ. 15 ದಿನ ಟೈಮ್ ಕೊಟ್ಟ. ಆ 15 ದಿನ ಬಂದು ಇವನು ಹುಡುಕಾಡಕತ್ತಿದ. ಏನು ಹುಡುಕಾಡಕತ್ತಿದ, ದೇವ್ರನ್ನ ಹುಡುಕಾಡಕತ್ತಿದ. ದೇವ್ರು ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ, ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡೆ, ದೇವ್ರು ಏನೇನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಪುಸ್ತಕದಾಗ ವೇದ, ಉಪನಿಷತ್ತು, ಆಗಮ, ಶ್ರುತಿ, ಸ್ಮೃತಿ, ಪುರಾಣ ಎಲ್ಲಾದ್ರೂ ಹುಡುಕಾಡಿದ. ಅದು ಪುಸ್ತಕದಾಗ ದೇವ್ರು ಎಲ್ಲಿ ಸಿಗ್ಬೇಕದು. ಆದ್ದರಿಂದ 15ನೇ ದಿನ ಬಂತು. ಇವತ್ತು ಸಾಯಂಕಾಲದೊಳಗಾಗಿ ಅವನು ಹೇಳಬೇಕು, ಇಲ್ಲದಿದ್ರೆ ಅವನಿಗೆ ತಲೆದಂಡ ಆಗತ್ತೆ, ಹೇಳಿದರೆ 10,000 ರೂಪಾಯಿ ಇನಾಮ್ ಸಿಗ್ತದೆ. ಹೀಗೆ ರಾಜನ ಆಜ್ಞೆ ಆಗಿತ್ತು. ಅಷ್ಟು ನೋಡಿಗೆ ಅವನಿಗೆ ಇನ್ನೇನಪ್ಪ ಹೇಳಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಗಾಬರಿ ಆದ. ಪರೇಶಾನ್ ಹೋಗಯ್ಯ ಅಂತಾರೆ ಹಿಂದಿಯೊಳು. ಏನದ, ಗಾಬರಿಯಾಗಿ ತಿರುಗಾಡ್ತಾ ಇದ್ದ. ಅವ್ರ ಮನೆಯೊಳಗೆ ಒಬ್ಬ ಕುರುಬರು ಕಲ್ಲಪ್ಪ ಅಂತ ಇದ್ದ. ಅವನು ಆಳು ಮಗ. ಅವನೇನು ಮಾಡ್ತಿದ್ದ, ಇವ್ರು ದಿನಾಲೂ ಶಾಸ್ತ್ರ ಹೇಳ್ತಿದ್ದ. ಅವನು ಆ ಶಾಸ್ತ್ರವನ್ನೆಲ್ಲ ಇವನು ಕೇಳ್ತಿದ್ದ. ಅವನು ಬರೀ ಶಾಸ್ತ್ರ ಹೇಳೋದು ಅಟ್ಟೆ ಕಲ್ತಿದ್ದ. ಅದಕ್ಕೆ ಅವನು ಪಂಡಿತ ಆಗಿದ್ದ. ಇವನೇನು ಮಾಡಿದ, ಶಾಸ್ತ್ರ ಹೇಳಿದ್ದನ್ನೆಲ್ಲ ಕೇಳಿ ಅದನ್ನು ಜೀವನದ ಅನುಷ್ಠಾನ ಮಾಡಿ ಇವನು ಅನುಭಾವಿಯಾಗಿದ್ದ. ಪಂಡಿತರು ಬೇರೆ, ಅನುಭಾವಿಗಳು ಬೇರೆ. ಗೊತ್ತಿದೆ ನಿಮಗೆ? ಪಂಡಿತರು ಅಂದ್ರೆ ಹೆಂಗಂತಂದ್ರೆ ವಾಟರ್ ಟ್ಯಾಂಕ್ ಇದ್ದಂಗೆ. ಈಗ ನೀವು ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಂದ, ಬೆಂಗಳೂರಿಂದ, ಧಾರವಾಡದಿಂದ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಕರೆಸ್ತಾರೆ. ಅವ್ರು ಏನು ಮಾಡ್ತಾರೆ, ಬಸವ ಜಯಂತಿಗೆ ಒಂದು ಹೈ ಕ್ಲಾಸ್ ಭಾಷಣ ಮಾಡ್ತಾರೆ, ಗಣಪತಿ ಉತ್ಸವದಾಗ ಒಂದು ಭಾಷಣ ಮಾಡ್ತಾರೆ.
ಏನ್ರಿ ಭಾಳ ಚಂದ ಐತ್ರಿ, ನಾಳೆನೂ ಹೇಳ್ರಿ ಅಂದ್ಕೊಳ್ಳೇನೆ ಐ ಆಮ್ ಸಾರಿ ಸಮಯ ಇಲ್ಲ, ಆಮೇಲೆ ನಮಗೆ ಟೈಮ್ ಇಲ್ರಿ ಅಂತ ಹೋಗ್ತಾರ. ಯಾಕಂತಂದ್ರೆ ಅವ್ರು ಏನು ಮಾಡಿರ್ತಾರ, ಈ ವಾಟರ್ ಟ್ಯಾಂಕ್ ಏನು ಮಾಡ್ತದ, ನೀರು ಪಂಪ್ ಮಾಡ್ಕೊಂಡು ಅದು ತುಂಬ್ಕೊಂತೈತಿ, ನಲ್ಲಿ ಮುಖಾಂತರ ಬಿಟ್ಟು ಕೊಡ್ತೈತಿ. ತುಂಬ್ಕೊಂಡು ಇದು ಬಿಟ್ಟು ಕೊಡೋದು ಖಾಲಿ ಹಾಕದ, ಮತ್ತೆ ಬಾ ಅಂದ್ರೆ ಎಲ್ಲಿ ನೀರು ಬರಬೇಕು. ಹಾಗೆ ಇವರು ಪುಸ್ತಕದಿಂದ ಪಂಪ್ ಪಡ್ಕೊಂಡು ಮಸ್ತಕದಾಗ ತುಂಬ್ಕೊಂತಾರ. ಈ ಬಾಯಿಯಿಂದ ನಲ್ಲಿ ಮುಖಾಂತರ ಎಲ್ಲ ಹೋಗಿ ಓದ್ಕೊಳ್ಳಿ, ಇದು ಎಂಟಿ ಆಕೈತೆ, ಮತ್ತೆ ಪಂಪ್ ಹೊಡ್ಬೇಕಾದ್ರೆ ಮತ್ತೆ ಊರಿಗೆ ಹೋಗ್ಬೇಕಾಗತ್ತೆ, ಪುಸ್ತಕದಿಂದ ನೋಡ್ಬೇಕಾಗತ್ತೆ. ಗೊತ್ತಾಯ್ತಾ? ಆದ್ರೆ ಅನುಭವಿಗಳು ಹಂಗಲ್ಲ, ಅದು ಸ್ಪಾಂಟೇನಿಯಸ್ ಫ್ಲೋ, ಅದು ಚಿಲ್ಮಿ ಇದ್ದಂಗ ಒಳಗೆ ನನ್ನ ಹಂಗೆ ಬರ್ತಿರ್ತದೆ. ಹಂಗೆ ಓದ್ತಪ್ಪ ಚಿಲ್ಮಿ ನೀರು ತೆಗ್ದಂಗೆ ವರ್ತಿ ನೀರು ತೆಗ್ದಂಗೆ ಮತ್ತೆ ಹೊಸ ನೀರು ಬರ್ತಿರ್ತದೆ. ಹಾಗೆ ಅನುಭವಿಗಳಾಗಿರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರಂತಂದ್ರೆ ಅವ್ರ ಮಸ್ತಕದಾಗ ತುಂಬಿಕೊಳ್ಳೋದಿಲ್ಲ. ಅವ್ರದ್ದು ಇದರಲ್ಲಿ ಹೃದಯದಿಂದ ಹೊರಹೊಮ್ಮುತ್ತಿರ್ತದೆ. ಅದು ಅವರು ಮಸ್ತಕದಿಂದ ಬರೋದಿಲ್ಲ, ಮಸ್ತಕದಿಂದ ಬಂದು ಮಸ್ತಕಕ್ಕೆ ಮುಟ್ತೈತಿ. ಹೃದಯದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಅನುಭವ ಹೃದಯದಲ್ಲಿ ಇಳೀತದೆ, ಅವ್ರ ಅಂತರಂಗವನ್ನು ಬದಲು ಮಾಡ್ತದೆ. ಅದಕ್ಕಾಗಿ ಅನುಭವಿಗಳಿಗೂ ಪಂಡಿತರಿಗೂ ಭಾಳ ವ್ಯತ್ಯಾಸ ಅದ. ಇವನು ಅನುಭವಿಯಾಗಿದ್ದ, ಯಾರೋ ಕುರುಬರ ಕಲ್ಲಪ್ಪ, ಇವನೋ ಪಂಡಿತನಾಗಿದ್ದ. ಗೊತ್ತಾಯ್ತಾ? ಆದ್ದರಿಂದ ಯಾಕ್ರಿ ಚಿಂತೆ ಮಾಡ್ತಾ ಇದ್ದೀರಲ್ರಿ ಪಂಡಿತ್ ಯಜಮಾನ್ರ, ಯಾಕೆ, ಏನು ವಿಷಯ, ಏನು ಗಾಬರಿ ಅದಂಗೆ ಕಾಣ್ತದಂದ. ಕುರುಬಡ್ಡಿ ಮಗನ, ನಿನಗೇನು ತಿಳಿತೈತೋ, ನಾನು ಇಷ್ಟೆಲ್ಲ ಕಾಶಿಯಲ್ಲಿ ಓದಿ ನನಗೆ ತಿಳಿದ, ನಿನಗೇನು ತಿಳಿತೈತೋ ಮಳ್ಳ ಅಂತ. ಹೌದ್ರಿ, ನಾವು ಮಳ್ಳ, ಹೌದ್ರಿ, ನಿಮ್ಮ ಮನೆ ಕೆಲಸ ಮಾಡೋದಂದ್ರೆ ಮಳ್ಳಿದ್ದನೂ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ರಿ, ಪರವಾಗಿಲ್ಲ, ನಿಮ್ಗೆ ಹೇಳ್ರಿ. ಏನಿಲ್ಲ, ಹಂಗಾರು 3 ಪ್ರಶ್ನೆ ಕೇಳೋಣ. ಯಾವ ಪ್ರಶ್ನೆ? ದೇವರು ಎಲ್ಲಿದ್ದಾನೆ, ದೇವರು ಯಾವ ಕಡೆ ಮುಖ ಮಾಡ್ತಾನೆ, ದೇವರು ಏನೇನು ಮಾಡ್ತಾನಂತ 3 ಪ್ರಶ್ನೆ ಕೇಳೋಣ. ಅವಂದ ಇದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡ್ರಿ ಸಾಹೇಬ್ರ, ನಾ ಉತ್ತರ ಹೇಳ್ತೀನಿ ಅಂದವ. ಯಾರೋ ಕುರುಬರ ಕಲ್ಲಪ್ಪ. ಹೌದು, ನೀನು ಹೇಳ್ತೀಯ? ಹೌದು, ಕೊಡ್ರಿ ಅಧಿಕಾರ ಪತ್ರ ಕೊಡ್ರಿ ಅಂದ. ಪವರ್ ಆಫ್ ಅಟರ್ನಿ ತಗೊಂಡ, ಅಧಿಕಾರ ಪತ್ರ ತಗೊಂಡು ಆಸ್ಥಾನಕ್ಕೆ ಹೋದ. ಆಸ್ಥಾನ ನೆರೆದಿತ್ತು. ಆಸ್ಥಾನದಲ್ಲಿ ದೊಡ್ಡ ಘನಮನ ಪಂಡಿತರು ನೋಡಿದ್ರು, ಮತ್ತು ಅದನ್ನು ಕೇಳಾಕ ನೋಡಾಕ ಏನು ಹೇಳ್ತಾರ, ತಲೆದಂಡ ಹಾಕತ್ತೆ, ಅವನು ಉತ್ತರ ಹೇಳ್ತಾನೆ ಅಂತ ನೋಡಾಕ ಕುತೂಹಲದಿಂದರು ಜನ ಭಾಳ ಮಂದಿ ಸೇರಿದ್ರು. ಎಲ್ಲ ಆಸ್ಥಾನ ಎಲ್ಲ ತುಂಬಿತು. ಆಗ ಇವನು ಬಂದ, ಕಂಬಳಿ ಹೆಗಲ ಮೇಲೆ ಹಾಕೊಂಡು, ಕುರುಬರ ಕಲ್ಲಪ್ಪ ಹಂಗೆ ಬಂದ, ಅವನು ಹೆಂಗಿದ್ದ ಹಂಗೆ ಬಂದ. ಒಂದು ಕೂಡ ನಾವು ನೋಡಿ ಪಂಡಿತ ಸಭೆಗೆ ಇದ್ಯಾಕೆ ಬಂದೈತಿ ಅಂತ ತಿಳ್ಕೊಂಡು ಅವನು ಹಾಸ್ಯ ಮಾಡಿದ್ರು ಸಹಿತ ಒಳಗೆ ಯಾವನಲ್ಲಿ ಆತ್ಮಬಲ ಇರ್ತದ, ನಿಜವಾದ ಅನುಭವಿ ಇರ್ತಾನೆ. ಯಾರೇ ಹಾಸ್ಯ ಮಾಡಿದ್ರೆ ಅವನು ಗಾಬರಿ ಆಗೋದಿಲ್ಲ. ಯಾರಲ್ಲಿ ಒಳಗೆ ಹುರುಳು ಇರೋದಿಲ್ಲ ಅವ್ರಿಗೆ ಏನಾರ ಅಂದ್ರೆ ಗಾಬರಿ ಗಾಕೋರು ಗೊತ್ತದ. ಗಾಬರಿ ಆಗೋರು ಹೆದರವರು ಯಾವಾಗಲೂ ಒಳಗೆ ಸತ್ವ ಇಲ್ಲದವ್ರು ಹೆದರ್ತಾರೆ. ಒಳಗೆ ಯಾವ ಸತ್ವ ಐತೆ ಅವನು ಎಂದು ಯಾರಿಗೆ ಹೆದರೋದಿಲ್ಲ. ಆದ್ದರಿಂದ ಅವನು ಸುಮ್ಮನೆ ಇದ್ದ. ಆವಾಗ ಉಳಿದವ್ರು ಕೇಳಿದ್ರೆ, ಯಾಕೆ ಬಂದಿಯಪ್ಪ ನೀನು? ತೋರಿಸ್ದ. ಓಹೋ, ಆಸ್ಥಾನ ಪಂಡಿತರು ಕಾಶಿನಾಥ ಶಾಸ್ತ್ರಿಗಳ ಒಬ್ಬ ಆಳುಮಗ ಬಂದಾನಂತಂದ್ರೆ, ಬಿಡ್ರಿ ಅಂತಂದ್ರು. ಬಂದರು, ರಾಜನಿಗೆ ಭೇಟಿ ಅದು. ರಾಜನ್, ಏನಪ್ಪ ನೀನು ಹೇಳ್ತೇನೆ ಉತ್ತರ ಅಂತ. ಹೌದ್ರಿ, ನಾನು ಉತ್ತರ ಹೇಳಕ್ಕೆ ಬಂದೀನಿ ಅಂತ. ಮತ್ತೆ ನಿಮ್ಮ ಮಾಲಕರು ಯಾಕೆ ಬರಲಿಲ್ಲ? ಬಹುತ್ ಮಾಮೂಲಿ ಪ್ರಶ್ನೆ, ಇಸ್ಲೇ ಮೈ ಆಯಾ ಹೋ ಅನ್ನೋ. ಇಂಥ ಸಾಮಾನ್ಯ ಪ್ರಶ್ನೆಗಳು ನಮ್ಮ ಪಂಡಿತರು ಯಾಕೆ ಹೇಳ್ಬೇಕ್ರಿ? ನಾನೇ ಹೇಳಕ್ಕೆ ಬರ್ತಿತ್ತಂದ್ರೆ ಅವ್ರು ಯಾಕೆ ಹೇಳ್ಬೇಕಂತ ನಾನೇ ಅವ್ರ ಅಧಿಕಾರ ಪತ್ರ ತಗೊಂಡು ಬಂದೆ ಅಂತ. ಆವಾಗ ಅಂದ್ರೆ ಹೋಗ್ಲಿ ಬಿಡು, ಉತ್ತರ ಹೇಳಿದ್ರೆ ಸಾಕಂತ. ರಾಜ ಒಳ್ಳೆ ಸಮಜ್ದಾರ ಆದ್ಮೀತ, ಬುದ್ಧಿವಂತಿದ್ದ. ಅದಕ್ಕೆ ಹೇಳಪ್ಪ ಅಂದ. ಆವಾಗ ಕುರುಬರ ಕಲ್ಲಪ್ಪ ಅಂದ, ಹೇಳುವವರು ಗುರುಗಳು ಮೇಲೆ ಕೂಡಿರಬೇಕು, ಕೇಳುವವರು ಶಿಷ್ಯರು ಕೆಳಗೆ ಕೂಡಿರಬೇಕು. ಈಗ ನಾ ಹೇಳ್ತೇನೆ, ಗುರು ಆಗಿ ಮೇಲೆ ಕೂತೀನಿ, ನೀವು ಕೇಳ್ತೀರಿ ಕೆಳಗೆ ಕೂತೀರಿ, ಹೌದಲ್ಲ? ಅದಕ್ಕೆ ಅವನು ಅಂದ, ಹೌದಲ್ಲ ಅಂದವ. ರಾಜನಿಗೆ ಆಶ್ಚರ್ಯ ಅನಿಸ್ತು. ಮೊದಲು ಈಗ ನೋಡಿ ಕೇಳಿ ಆಶ್ಚರ್ಯ ಅಂತ. ಹೌದು ನೋಡು, ಗುರುಗಳು ಮೇಲೆ ಕೊಡಬೇಕು, ಕೆಳಗು ತಳಗೆ ಕೊಡ್ಬೇಕು. ಯಾಕಂದ್ರೆ ಈಗ ನೋಡ್ರಿ, ಈಗ ಒಬ್ಬ ಹೆಣ್ಮಗಳಿಗೆ ಆಕಳ ಹಿಂಡ್ಕೋಬೇಕಾಗೈತಿ, ಅಥವಾ ಮೈಸೂರು ಹೆಣ್ಮಗಳಿಗೆ ಹಸು ಕರಿಬೇಕಾಗೈತಿ, ಹೌದಲ್ಲ? ಕರಿಬೇಕಾದ್ರೆ ನಾನು ಚೀಫ್ ಮಿನಿಸ್ಟರ್ನ ಹೆಂಡತಿ ಇದ್ದೀನಿ, ನಾನು ದೊಡ್ಡ ಗವರ್ನರ್ ಹೆಂಡತಿದ್ದೀನಿ, ಪ್ರಧಾನ ಮಂತ್ರಿನೇ ಅದೀನಿ ನಾನು ಅಂತ ತಿಳ್ಕೊಂಡು ಆಕಳ ಡುಬ್ಬದ ಮೇಲೆ ಕೂತ್ರ ಹಾಲು ಕೊಡ್ತದೇನ? ಇಲ್ಲ. ಅಗ್ನಿ ಎಂಥ ರಾಣಿನೇ ಇರು, ಎಲಿಜಬೆತ್ ರಾಣಿನೇ ಇರು, ಆಕಳ ಕಾಲು ಕೆಳಗೆ ಕೂತ್ರ ಆಕಳ ಹಾಲು ಕೊಡ್ತೈತಿ. ಆಕಳ ಡುಬ್ಬದ ಮೇಲೆ ಕೂತ್ರ ಜಗತ್ತಿನಾಗ ಯಾರೋ ಹಾಲು ಹಿಂಡ್ಕೊಂಡಿಲ್ಲ. ಹಾಗೆ ಆಕಳ ಕಾಲ ಕೆಳಗೆ ಕೂತಾಗ ಹೆಂಗೆ ಆಕಳ ಹಾಲು ಕೊಡ್ತೈತಲ್ಲ, ಹಾಗೆ ಗುರುಗಳಲ್ಲಿ ವಿನಯನಾಗಿ ಕಿಂಕರನಾಗಿ ಭಯಭಕ್ತಿಯಿಂದ ಪಾದ ಸೇವಾ ಮಾಡಿ ಕೆಳಗೆ ಕುಳಿತ್ರ ಗುರುವಾದವನು ಜ್ಞಾನಾಮೃತ ಹಾಲು ಕೊಡ್ತಾನೆ. ಅದಕ್ಕಾಗಿ ಏನು ಮಾಡಿದ, ಎತ್ತರದ ಒಂದು ಪೀಠದ ಮೇಲೆ ಆ ಕುರುಬರ ಕಲ್ಲಪ್ಪನನ್ನು ಕೂಡಿಸಿದ, ಗುರುವಾಗಿ ಕುಳಿತುಕೊಂಡ. ತಾನು ಶಿಷ್ಯನಾಗಿ ಕೆಳಗಿನ ಒಂದು ಕುರ್ಚಿ ಮೇಲೆ ಕುಳಿತುಕೊಂಡ. ಯಾರು? ರಾಜ, ಶಿವರಾಜ. ಗೊತ್ತಾ? ಕುಳಿತಿರ್ತಕ್ಕಂಥ ಕುರುಬರ ಕಲ್ಲಪ್ಪ ಮೇಲೆ ಕುಳಿತಿರ್ತಕ್ಕಂಥ ಕುರುಬರ ಕಲ್ಲಪ್ಪ ಪ್ರಶ್ನೆ ಕೇಳ್ತಾನೆ. ಏನ್ರಿ ಮಹಾರಾಜರ ಪ್ರಶ್ನೆ ಕೇಳ್ತಿರಲ್ಲ, ಕೇಳ್ರಿ. ಈಗ ಏನ್ ಕೇಳ್ದ? ದೇವರು ಎಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳ. ಒಳ್ಳೇದ್ರಿ, ದೇವರು ಎಲ್ಲಿ ಇದ್ದಾನೆ ಅನ್ನೋದನ್ನ ಹೇಳ್ತೀನಿ. ಒಂದು ಹಸು ಹಿಡ್ಕೊಂಬರ್ರಿ, ಆಕಳ ತೊಗೊಂಬರ್ರಿ ಅಂತ. ಅವರು ಒಂದು ಆಕಳ ತೊಗೊಂಡು ಹಿಂಡ್ಕೊಳ್ರಿ ಅಂದ್ರು. ಹಾಲು ಹಿಂಡ್ಕೊಂಡ್ರು. ಹಾಲು ಎಲ್ಲಿತ್ತು, ಎಲ್ಲಿಂದ ಬಂತು ಅಂತ ಕೇಳ್ದ ಅವನೇ. ಯಾರು? ಕುರುಬರ ಕಲ್ಲಪ್ಪ ಕೇಳ್ದ.
ಹಾಲೆಲ್ಲಿತ್ತು? ರಕ್ತದ ಕಣ ಕಣವಿನಲ್ಲ ಜಗ ಎಲ್ಲ ಇಡೀ ದೇಹದಲ್ಲೆಲ್ಲ ಓತಪ್ರೋತವಾಗಿತ್ತು. ಹೆಂಗೆ ಬಂತು? ಕೆಚ್ಚಲಿನ ಮುಖಾಂತರವಾಗಿ ಬಂತು. ಹಂಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಪರಮಾತ್ಮ ಎಲ್ಲ ನಾನು ಜಗತ್ತಿನಲ್ಲೆಲ್ಲ ಓತಪ್ರೋತವಾಗಿ ತುಂಬಿ ತುಳುಕ್ತಾನೆ. ಆದ್ರೆ ಎಲ್ಲ ಕಡೆ ಇದ್ರೂ ಸಹಿತ ಅವನು ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ವ್ಯಕ್ತ ಆಗ್ತಾನೆ. ಈಗ ಹಾಲೆಲ್ಲ ಕಡೆ ಇರ್ತದೆ ಅಂತ ತಿಳ್ಕೊಂಡು ಆಕಳದ ಕಿವಿ ಹಿಂಡಿದ ಹಾಲು ಬರ್ತದೇನಾ? ಏನು ಆಕಳ ಬಾಲ ಹಿಂಡಿದ ಹಾಲು ಬರ್ತದೇನಾ? ಹಿಂಡ್ಕೊಳ್ರಿ ಅವರ ನೋಡೋಣ. ಗಂಗಮ್ಮ ಗೌರಮ್ಮ ಹಿಂಡ್ಕೊಳ್ರಿ ನೋಡೋಣ, ಬರ್ತದೇನಾ? ಬರಲ್ಲ. ಆಕಳ ಕೆಚ್ಚಲ ಹಿಂಡಿದ್ರೆ ಮಾತ್ರ ಹಾಲು ಬರ್ತದ. ಕಿವಿ ಹಿಂಡಿ ಬಾಲ ಹಿಂಡಿ ಜಗತ್ತಿನಾಗ ಹಾಲು ಯಾರು ಪಡ್ಕೊಂಡಿಲ್ಲ. ಆದ್ರೆ ಹಾಲು ಅಲ್ಲೇ ಇಲ್ಲಿ ಎಲ್ಲ ಕಡೆ ಅದು. ಆದ್ರಿಂದ ಜಗತ್ತಿನಲ್ಲಿ ಎಲ್ಲ ಕಡೆ ದೇವರಿದ್ರು ಎಲ್ಲ ಕಡೆಯೂ ಸಹಿತ ಅದು ಪ್ರಕಟ ಆಗೋದಿಲ್ಲ. ಹಾಗೆ ಕೆಚ್ಚಲದಲ್ಲಿ ಹಾಲು ಹೆಂಗೆ ಪ್ರಕಟ ಆಗ್ತದೋ ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ಪ್ರಕಟ ಆಗ್ತದೆ. ಈಗೆಲ್ಲ ಕಡೆ ಟ್ಯೂಬ್ಲೈಟ್ ಇದ್ರು ಲೈಟ್ ಇದ್ರು ಸಹಿತ ಎಲ್ಲಿ ಬೇಕಾದಲ್ಲಿ ಗಾಡಿಗೆ ಒತ್ತಿದ್ರೆ ಲೈಟ್ ಹತ್ತೋದಿಲ್ಲ. ಎಲ್ಲಿ ಪ್ಲಗ್ ಪಾಯಿಂಟ್ ಇರ್ತದೆ ಅಲ್ಲಿ ಒತ್ತಿದ್ರೆ ಮಾತ್ರ ಲೈಟ್ ಬೀಳ್ತಾವೆ. ಗೊತ್ತೇನ? ಹಾಗೆ ದೇವ್ರು ಎಲ್ಲ ಕಡೆ ಇದ್ರು ಸಹಿತ ಅವನನ್ನು ಕಾಣ್ತಕ್ಕಂಥ ವಿಧಾನ ವಿಶಿಷ್ಟವಾಗಿರ್ತಕ್ಕಂಥದ್ದು ಐತಿ. ಅದನ್ನು ತಿಳ್ಕೊಬೇಕು ನಾವು. ಆದ್ದರಿಂದ ಓಹೋ, ಭಾಳ ಒಳ್ಳೆ ಪ್ರಶ್ನೆ. ದೇವರಿಲ್ಲ, ಒಳ್ಳೆ ಪ್ರಶ್ನೆ, ಭಾಳ ಒಳ್ಳೆ ಪ್ರಶ್ನೆ, ಭಾಳ ಒಳ್ಳೆ ಪ್ರಶ್ನೆ, ಭಾಳ ಖುಷಿ ಆಯ್ತು ಅವ್ರಿಗೆ. ಆಮೇಲೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಾನ? ಒಂದು ಮೇಣಬತ್ತಿ ತೊಗೊಂಬರಿ, ದೀಪ ಹಚ್ಚಿರು. ಮೇಣಬತ್ತಿಗೆ ದೀಪ ಹಚ್ಚಿದ್ರು. ಈ ದೀಪದ ಬೆಳಕು ಯಾವ ಕಡೆ ಅದ? ದೀಪದ ಬೆಳಕು ಯಾವ ಕಡೆ ಅದ? ಯಾವ ಕಡೆ ಅದ? ಎಲ್ಲ ಕಡೆ ಅದ, ಎಲ್ಲ ಕಡೆ ಅದ. ದೀಪದ ಬೆಳಕು ಈ ಕಡೆ ಇರ್ತದಾನೆ, ಎಲ್ಲ ಕಡೆ ಇರ್ತದೆ. ಹಾಗೆ ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ. ಪರಮಾತ್ಮ ಎಲ್ಲೆಡೆಯಲ್ಲಿ ಮುಖ ಮಾಡ್ಕೊಂಡು ಅವನು ಹೆಂಗಾನ ಎಲ್ಲವನ್ನೂ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನೆ. ದೇವ್ರು ಹೆಂಗದಾನಂದ್ರೆ ಎಲ್ಲವನ್ನೂ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನೆ. ತಿಳಿತಾ? ಏನ್ ಹಿ ಕ್ಯಾನ್ ಸಿ ಎವ್ರಿಥಿಂಗ್ ವಿದೌಟ್ ಬೀಯಿಂಗ್ ಸೀನ್. ದೇವ್ರಂದ್ರೆ ಏನು ಗೊತ್ತೇನೋ? ಬುರ್ಕಾ ಹೆಂಗಸಿದ್ದಂಗೆ. ಈಗ ಬುರ್ಕಾ ಹಾಕೊಂಡಿರೋ ಹೆಣ್ಮಗಳು ಇರೋದಲ್ವ, ಆಕೆ ಎಲ್ಲಾರನ್ನೂ ನೋಡ್ತಾಳೆ, ರಸ್ತಾ ನೋಡ್ತಾಳೆ, ಹೋಗೋರು ಬರೋರು ವಾಹನ ಎಲ್ಲ ನೋಡ್ತಾಳೆ. ಆಕೆ ಮುಖ ಯಾರು ನೋಡೋಕ್ಕಾಗಲ್ಲ. ಹಾಗೆ ದೇವರು ಅವನು ಎಲ್ಲ ಆಗು ಹೋಗೋನು ನೋಡ್ತಾನೆ. ಈಗ ಏನು ನೀವು ಮಾಡ್ತೀರಿ? ಎಲ್ಲವನ್ನೂ ನೋಡ್ತಾನೆ, ರೆಕಾರ್ಡ್ ಮಾಡಿ ಇಟ್ಕೊಳ್ತಾನೆ. ಇದು ತಿಳ್ಕೋಬೇಕು. ದೇವನೊಬ್ಬನಿದ್ದಾನೆ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ವಿಶ್ವತೋ ಚಕ್ಷು ಆಗಿದ್ದಾನೆ, ವಿಶ್ವತೋ ಮುಖನಾಗಿದ್ದಾನೆ ಅಂತ ನಾವು ನಂಬಿದರೆ ಮಾತ್ರ ನಾವು ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯತೆ. ಇಲ್ಲದಿದ್ರೆ ಏನಾಗುತ್ತೆ? ಯಾರು ಕಣ್ಣಿಗೆ ಕಾಣದಿದ್ರೆ ಮೋಸ ಮಾಡ್ಬೋದು. ಪೊಲೀಸರ ಕಣ್ಣು ತಪ್ಪಿಸಿ ಮೋಸ ಮಾಡ್ಬೋದು, ಕಳ್ಳತನ ಮಾಡ್ಬೋದು. ಗುರು ಹಿರಿಯರ ಕಣ್ಣು ತಪ್ಪಿಸಿ ನಾವು ಏನಾದ್ರು ಮೋಸ ಮಾಡ್ಬೋದು, ಎಲ್ಲರ ಕಣ್ಣು ತಪ್ಪಿಸ್ಬೋದು. ಆದರೆ ವಿಶ್ವತೋ ಚಕ್ಷುನಾಗಿರ್ತಕ್ಕಂಥ ಪರಮಾತ್ಮನ ಕಣ್ಣು ತಪ್ಪಿಸಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ಇನ್ನು ತಿಳ್ಕೊಬೇಕು. ಅವನು ಎಲ್ಲೆಡೆಯಲ್ಲಿ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನೆ. ಅವನಿಗೆ ಬರೇ ಕಣ್ಣಿಟ್ಟು ನೋಡ್ತಾ ಅಟ್ಟ ಹೋಗೋದಿಲ್ಲ. ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡುವ ನ್ಯಾಯಾಧೀಶನೂ ಹೌದು. ಧರಣಿಯ ಮೇಲೊಂದು ಹಿರದಪ್ಪ ಅಂಗಡಿ ಇಟ್ಟು ಹರದಕೊಳ್ಳಿರ್ತ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರ ನುಡಿಯನು, ಇಮ್ಮನವಾದರ ನುಡಿಯನು, ಕಾಣಿಯ ಸೋಲು ಅದ್ದ ಕಾಣಿಯಗೆ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಪರಮಾತ್ಮ ಗಾಡ್ ಈಸ್ ಎ ಗ್ರೇಟ್ ಜಸ್ಟಿಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಸವಣ್ಣವರು. ದೇವರು ಬರೇ ನೋಡ್ತಾನೆ, ಇಷ್ಟೇ ಅಲ್ಲ. ಬರೇ ಸೂರ್ಯ ನೋಡ್ದಂಗೆ ಹಂಗಲ್ಲ, ಬರೀ ಸಾಕ್ಷಿಯಾಗಿ ನೋಡ್ತಕ್ಕಂಥವನಲ್ಲ. ಮಾಡುವ ಪಾಪ ಪುಣ್ಯಗಳಿಗೆ ತಕ್ಕಂತೆ ಸರಿಯಾಗಿ ಅವರವರ ಪಾಪ ಪುಣ್ಯದಂತೆ ಅವರಿಗೆ ಶಿಕ್ಷೆಯೂ ಕೊಡ್ತಾನೆ, ರಕ್ಷೆಯೂ ಕೊಡ್ತಾನೆ. ಆದ್ದರಿಂದ ನಾವು ತಿಳ್ಕೋಬೇಕು, ಅವನೊಬ್ಬ ದೊಡ್ಡ ನ್ಯಾಯಾಧೀಶದನು. ನಾವು ಮಾಡೋ ಪಾಪ ಎಲ್ಲ ರೆಕಾರ್ಡ್ ಆಗ್ತಾವೆ, ನಾವು ಮಾಡೋ ಪುಣ್ಯ ಎಲ್ಲ ರೆಕಾರ್ಡ್ ಆಗ್ತಾವೆ, ಪಾಪ ಪುಣ್ಯಗಳು ರೆಕಾರ್ಡ್ ಆಗ್ತಾವೆ. ರೆಕಾರ್ಡದ ಪ್ರಕಾರ ಮುಂದಿನ ಜನ್ಮ ನಮಗೆ ರೂಪಿಸಲ್ಪಡ್ತದೆ. ಅದನ್ನು ಪುನರ್ಜನ್ಮ ಸಿದ್ಧಾಂತದೊಳಗೆ ಹೇಳ್ತೀನಿ. ಆದರೆ ನೀನು ತಿಳ್ಕೋಬೇಕು, ಅದಕ್ಕೆ ಪರಮಾತ್ಮ ವಿಶ್ವತೋ ಚಕ್ಷುವಾಗಿದ್ದಾನೆ. ಅದಕ್ಕೊಂದು ಸಣ್ಣದೊಂದು ಉಪಕಥೆ ಹೇಳ್ತೀನಿ ಬೇಕಾದ್ರೆ. ಒಬ್ಬ ಗುರು ಇದ್ರು. ಆ ಗುರುವಿಗೆ ಒಂದು 10 ಮಂದಿ ಶಿಷ್ಯರು. ಆ 10 ಮಂದಿ ಶಿಷ್ಯರಲ್ಲಿ ಒಬ್ಬ ಬಸವರಾಜ ಅಂತಿದ್ದ. ಅವನ ಮೇಲೆ ಭಾಳ ಪ್ರೀತಿ ಗುರುಗಳಿಗೆ. ಅವ್ರು ಉಳಿದು ಹುಡುಗರಿಗೇನೆಲ್ಲ ಹೊಟ್ಟೆ ಕೆಚ್ಚು. ಏನು ಗೊತ್ತಾಯ್ತಾ? ಹುಡುಗ ಯಾಕ ಬಸವರಾಜನ ಮೇಲೆ ಇಟ್ಟು ಪ್ರೀತಿ ಮಾಡ್ತಾರಲ್ಲ, ಎಲ್ಲೂ ಅದಲ್ಲ, ಅವನ್ನೇ ಕರ್ಕೊಂಡು ಹೋಗ್ತಾರೆ ಇವರು. ಎಣ್ಣೆ ಹಚ್ಚಾಕೋ ತಮ್ಮನ್ನ ಅವ್ರನ್ನೇ ಕರೀತಾರೆ, ಇದು ಮಾಡ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡೋದು, ಹೊಟ್ಟೆ ಕಿಚ್ಚು ಮಾಡಕತ್ತಿದ್ರು. ಹೊಟ್ಟೆ ಕಿಚ್ಚು ಮಾಡಕತ್ತಿದ್ ಕೂಡಲೇ ಆವಾಗ ಗುರುಗಳಂದ್ರು, ಬಸವರಾಜನ್ ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಉಳಿದ 9 ಹುಡುಗರಿಗೆ ತಿಳಿಸ್ಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು, ಒಂದು ಪರೀಕ್ಷಾ ಹೂಡಿದ್ರು. ಪರೀಕ್ಷಾ ಹೂಡಿ ಏನು ಮಾಡಿದ್ರು, ನೋಡಪ್ಪ ನೀವು 10 ಮಂದಿ 10 ಬಾಳೆಹಣ್ಣು ತಗೊಂಡು, ಆ ಬಾಳೆಹಣ್ಣು ತಗೊಂಡು ಯಾರ ಕಣ್ಣಿಗೂ ಕಾಣದಂತೆ ಈ ಬಾಳೆಹಣ್ಣು ತಿಂದು ಬನ್ನಿ ಅಂತ ಗುರುಗಳು ಹೇಳಿದರು. ಆವಾಗ ಒಳ್ಳೆ ಖುಷಿ ಆಯ್ತು ಅವ್ರಿಗೆ. ಎಲ್ಲರೂ ಹೋದರು, ಬೇರೆ 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 ಕಡೆ ಎಲ್ಲರೂ ಹೋದರು. ಒಬ್ಬ ಗುಡ್ಡದ ತುದಿ ಮೇಲೆ ಹೋದ, ಈ ಹನುಮಂತನ ಗುಡ್ಡ ಐತ್ರ ಅದ್ರ ಮೇಲೆ ಒಬ್ಬ ಹೋದ, ಮತ್ತೊಬ್ಬ ಅಲ್ಲಿ ಹೋದ, ಮತ್ತೊಬ್ಬ ಗೋಡೆ ಹಚ್ಕೋದ, ಮತ್ತೊಬ್ಬರು ಏನು ಮಾಡಿದ ಅಂದ್ರೆ ಒಳಗೆ ಮನೆಯ ರೂಮ್ನಾಗ ಕೌದಿ ಹೊತ್ಕೊಂಡು ಎಲ್ಲ ಗಪ್ಪ ಗಪ್ಪ ತಿಂದವ. ಹಿಂಗೆಲ್ಲರೂ ಬೇರೆ 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 ಹೋಗಿ ಬೇರೆ ಬೇರೆ ಹಣ್ಣನ್ನು ತಿಂದು ಇವನು ಮಾತ್ರ ಏನು ಮಾಡಿದ ಅಂತಂದ್ರೆ ಅದು ಹಂಗೆ ಬಂದ. ಯಾರೋ ಬಸವರಾಜ್ ಹಿಂಗೆ ಬಂದ ಕೂಡಲೇ ಅವ್ರಿಗೆಲ್ಲ ಖುಷಿನೋ ಖುಷಿ. ಯಾಕೆ ಈ ಪರೀಕ್ಷೆ ಒಳಗೆ ಬಸವರಾಜ್ ಫೇಲ್ ಆದ, ನಾವು ಪಾಸ್ ಆದೀವಿ ಅಂತ ಅವ್ರಿಗೆ ಖುಷಿನೇ ಖುಷಿ.
ನಂದು ಯಾರು ನೋಡಲಿ ಅಂತ ಎಲ್ಲರೂ ವರದಿ ಒಪ್ಪಿಸಿದ್ರು. ಯಾಕಪ್ಪ ಬಸವರಾಜ ನೀನೇ ಕಾಣ್ತೀನಿ, ಯಾರು ನೋಡ್ಲಾರ್ದಂಗೆ ಹಣ್ಣೆ ಆಗ್ತಿಲ್ಲ ಅಂತ ಗುರುಗಳು ಕೇಳಿದ್ರು. ನೋಡ್ರಿ, ನಾ ಎಲ್ಲಿ ಹೋಗಿಯೂ ಸಹಿತ ಹಣ್ಣು ತಿನ್ಬೇಕಂದ್ರೆ ಅಲ್ಲೆಲ್ಲೋ ಕಣ್ಣಲ್ಲಿ ಕಣ್ಣಿಟ್ಟು ಪರಮಾತ್ಮನೊಬ್ಬನಿದ್ದಾನೆ, ಅವನು ನೋಡ್ತಾನೆ ಅಂತ ನನಗನಿಸ್ತು. ಅದಕ್ಕೆ ನಾನು ತಿನ್ನಕ್ಕಾಗಲಿಲ್ಲ. ಅವನಿಗೆ ಫಸ್ಟ್ ಪ್ರೈಜ್ ಕೊಟ್ಟರಂತ ಗುರುಗಳು. ಅದಕ್ಕೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ. ಅದರಿಂದ ಅವನಿಲ್ಲದ ಸ್ಥಳವಿಲ್ಲ. ಅದಕ್ಕೆ ಲಿಂಗಕ್ಕೆ ಕಡೆಯಿಲ್ಲ, ಲಿಂಗಿಲ್ಲದ ಎಡೆಯಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವನು ಪರಮಾತ್ಮ ಇಲ್ಲದ ಸ್ಥಳನೇ ಇಲ್ಲ, ಅದಕ್ಕೆ ಕೊನೆನೇ ಇಲ್ಲ ಅನ್ನುವಂಥ ಮಾತನ್ನು ಸರ್ವಜ್ಞನು ಹೇಳ್ತಾನೆ. ಅದಕ್ಕೆ ಶರಣರು ಹೇಳ್ತಾರೆ, ಅದಕ್ಕೆ ಅವನು ಎಲ್ಲೆಡೆಯಲ್ಲಿ ಓತಪ್ರೋತವಾಗಿ ತುಂಬಿ ತುಳುಕ್ತಾನೆ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ಮೂರನೇ ಪ್ರಶ್ನೆನೋ ದೇವರು ಏನು ಮಾಡ್ತಾನೆ ಅಂತ. ದೇವ್ರು ಏನು ಮಾಡ್ತಾನೆ ಅಂತಂದ್ರೆ, ಅವಂದ ಗುರು ಆಗಿರ್ಬೇಕಲ್ಲಪ್ಪ, ಈಗ ಏನೇನು ದೇವ್ರು ಮಾಡ್ಯಾನ ಗೊತ್ತಾಗ್ಲಿಲ್ಲ ಏನ್ರಿ ನಿಮಗೆ? ಏನು ಮಾಡಿದ ಗೊತ್ತಾಗಲಿಲ್ಲ, ಹೇಳಪ್ಪ ನೀನೇ ಹೇಳು. ಮತ್ತು ಗುರುವಾಗಿ ಕುತ್ತಿ ಅಂದ್ಮೇಲೆ ನೀನೇ ಹೇಳೋ. ನೋಡು, 25-30 ವರ್ಷಗಳವರೆಗೆ ಕಾಶಿಯಲ್ಲಿ ಓದಿ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಘನ ಪಂಡಿತನನ್ನು ದಡ್ಡನಾಗಿ ಮಾಡಿ ಮನ್ಯಾಗ ಕೂಡ್ಸ್ಯಾನ. ಸಾಮಾನ್ಯ ಒಬ್ಬ ಆಳು ಮಗನನ್ನ ಗುರುವನ್ನಾಗಿ ಮಾಡಿ ಕುರ್ಚಿ ಮೇಲೆ ಕೂಡ್ಸ್ಯಾನ. ಒಬ್ಬ ದೊಡ್ಡ ಸಾಮ್ರಾಟ ರಾಜನನ್ನ ಕೆಳಗೆ ಕೂಡ್ಸ್ಯಾನ. ಗಾಡ್ ಕ್ಯಾನ್ ಡೂ ಅಂಡ್ ಅಂಡೋ ಥಿಂಗ್. ದೇವ್ರು ಏನು ಬೇಕಾದನ್ನು ಮಾಡಬಲ್ಲ. ತಿಪ್ಪೆ ಉಪ್ಪರಿಗೆ ಹಾಕತಿ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ. ಒಬ್ಬ ಸಾಮಾನ್ಯ ಮನುಷ್ಯ ಇವನೇನು ಗುರು ಆಗಕ್ಕೆ ಬರ್ತದೆ ತಿಳ್ಕೊಂಡೇನೋ ಹೇಳ್ತಾ ಇದ್ದು ನಿಂದ ಮಾಡ್ತದ. ಅವನು ಈ ದೊಡ್ಡ ಪೀಠ ಕಟ್ಟಿ ಜಗದ್ಗುರು ಆಗ್ತಾನೆ. ಹೆಣ್ಮಕ್ಳು ಹೆಂಗೆ ಆಗಕ್ಕೆ ಬರ್ತದೆ, ಹೆಣ್ಮಕ್ಳು ಹೆಂಗೆ ಗುರು ಆಗಕ್ಕೆ ಬರ್ತದೆ ತಿಳ್ಕೊಂಡು ಹೇಳ್ತಕ್ಕಂಥವ್ರು ಹೆಣ್ಮಕ್ಳು ಈಗ ಅಕ್ಕಮಹಾದೇವ್ ಪೀಠ ಕಟ್ಟಿ ಜಗದ್ಗುರು ಆಗೋದನ್ನು ಮಾಡ್ತಾರೆ. ತಾವು ಜಗದ್ಗುರು ಅಂತ ಬಿರುದು ಬಾವಲಿಗಳನ್ನು ಬರ್ಕೊಂಡು ಅವ್ರಿಗೆ ದಡ್ಡರಾಗಿ ಮನ್ಯಾಗ ಕೂಡ್ಸ್ಯಾರ, ಮಠದಾಗ ಕೂಡ್ಸ್ಯಾನ. ದೇವ್ರು ಏನು ಬೇಕಾದನ್ನು ಮಾಡ್ತಾನೆ. ದೇವರು ಮಾಡುವಂಥ ಕೆಲಸ ಅಂತ ಇಂಥದ್ದಲ್ಲ, ಏನು ಬೇಕಾದನ್ನು ಮಾಡಬಲ್ಲ. ಅವನು ಸರ್ವಶಕ್ತ. ಅದಕ್ಕೆ ಹೇಳ್ತಾರೆ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ. ಬಾಹು ಅಂದ್ರೇನು? ಅವನು ಸರ್ವಶಕ್ತ ಅಂತ. ಅವನು ಸರ್ವಶಕ್ತ, ಓಮ್ನಿ ಪಾಟೆಂಟ್. ಆದ್ರಿಂದ ವಿಶ್ವತೋ ಪಾದ ನೀನೇ ದೇವ ಅಂದ್ರೆ ಎಲ್ಲಿ ಪಾದ ಅದ ಅಲ್ಲಿ ನಾವಿರ್ತೀವಿ. ಹೌದಲ್ಲ, ನಮ್ಮ ಪಾದ ಕೆಳಗಿರ್ತತೆ, ನಾವು ಮೇಲಿರ್ತೀವಿ. ಪಾದ ಇದ್ದಲ್ಲಿ ನಾವು ಇರ್ತೀವಿಲ್ಲ. ಬುದ್ಧಿ ತಮ್ಮ ಪಾದ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಅವರು ಬರಬೇಕು ಅಂತ. ಹಾಗೆ ಎಲ್ಲೆಲ್ಲಿ ಪಾದದ ಅಲ್ಲಿ ಗುರುಗಳ ಪಾದ ಎಲ್ಲಿದೆ ಅಲ್ಲಿ ಗುರುಗಳು ಹೆಂಗಿರ್ತಾರೋ, ಮಹಾತ್ಮರ ಪಾದ ಎಲ್ಲಿರ್ತಾರೋ ಮಹಾತ್ಮರು ಹಂಗಿರ್ತಾರೋ, ಹಾಗೆ ದೇವರ ಪಾದ ಎಲ್ಲ ಕಡೆ ಏನಂದ್ರೆ ದೇವ್ರ ಎಲ್ಲ ಕಡೆ ಅದಾನಂತ ಆ ವಚನದಲ್ಲಿ ಅರ್ಥ ಆಗ್ತದೆ. ವಿಶ್ವತೋ ಪಾದ ನೀನೇ ದೇವ, ಅವನ ಪಾದ ಎಲ್ಲ ಕಡೆ ಐತಿ. ಅವನ ಪಾದ ಇಲ್ಲದ ಅದಕ್ಕಾಗಿ ಎಲ್ಲಿ ಬೇಕಾದಲ್ಲಿ ಅವ್ನು ನಮಸ್ಕಾರ ಮಾಡಿದ್ರೆ ಅವನ ಪಾದ ಕರ್ಪಿತ ಆಕತಿ. ನಾವು ಪಾದೋದಕ್ಕೆ ತಗೋತೀವಲ್ಲ, ಪ್ರಸಾದ ತಗೋತೀವಲ್ಲ, ದೇವರ ಪಾದೋದಕ್ಕೆ ಪ್ರಸಾದ ತಗೋತೀವಲ್ಲ, ಅವನ ಪಾದೋದಕ್ಕಂದ್ರೆ ಇಲ್ಲಿ ಅವನ ಪಾದ ಐತಿ. ಹೌದಾ? ಅದಕ್ಕೆ ಇಲ್ಲಿ ಪಾದ ಐತಿ, ಇಲ್ಲಂತಲ್ಲ, ಅವನ ಪಾದ ಎಲ್ಲ ಕಡೆ. ಆದ್ದರಿಂದ ಅವನ ಪಾದ ಕೃಪೆ ಅಂತ ತಿಳ್ಕೊಂಡು ನಾವು ಅನುಷ್ಠಾನ ಮಾಡ್ತೇವೆ, ತಿಳ್ಕೊತೀವಿ. ಆ ರೀತಿಯಿಂದ ಒಂದು ವಿಧಾನದಲ್ಲಿ ಪರಮಾತ್ಮ ಸ್ವರೂಪವನ್ನು ಈ ರೀತಿಯಲ್ಲಿ ನಾವು ಹೇಳ್ಬೋದು. ಅದಕ್ಕೆ ದೇವರು ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡಿಕೊಂಡು ದೇವರು ಏನೇನು ಮಾಡ್ತಾನೆ ಅನ್ನೋದಕ್ಕೆ 3ಕ್ಕೂ ಸಮರ್ಪಕವಾದ ಉತ್ತರ ಕೊಟ್ಟಾಗ ಆವಾಗ ರಾಜ ಅವನಿಗೆ ಬಹಳ ಖುಷಿಯಾಗಿ ಏನು ಮಾಡಿದ, 10,000 ಇನಾಮ್ ಕೊಟ್ಟು ಕಳಿಸಿದ್ರು. ಆಮೇಲೆ ಅಟ್ಟೆ ಕೊಟ್ಟು ಮನೆಗೆ ಕಳಿಸಲಿಲ್ಲ. ಇಂಥ ಒಬ್ಬ ಅನುಭಾವಿಯನ್ನ ಹಾಗೆ ಕಳಿಸಿದ್ರೆ ಏನಂತ ತಿಳ್ಕೊಂಡು ಆಸ್ಥಾನ ಪಂಡಿತ ಅವನನ್ನೇ ಮಾಡ್ಕೊಂಡು ಅವನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಆ ಮುದಕ್ಕಾಗಿ ಇನ್ನು ರಿಟೈರ್ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ಅವನು ರಿಟೈರ್ ಮಾಡಿದ್ರು. ಇವನಿಗೇನು ಮಾಡಿದ್ರು, ಆ ಸ್ಥಾನ ಏನಿತ್ತಲ್ಲ ಆಸ್ಥಾನ ಪಂಡಿತರ ದೊಡ್ಡ ಸ್ಥಾನ ಏನಿತ್ತು ಆ ಕಾಶಿನಾಥ ಶಾಸ್ತ್ರಿಗೆ ರಿಟೈರ್ಮೆಂಟ್ ಕೊಟ್ಟು ಇವ್ರಿಗೆ ಏನು ಮಾಡಿದ್ರು, ಆ ಸ್ಥಾನವನ್ನು ಕೊಟ್ಟು ಆ ಸ್ಥಾನದ ವಿದ್ವಾಂಸರಲ್ಲಿ ಅಗ್ರಗಣ್ಯನಾಗಿ ಮಾಡಿ ನೇಮಿಸಿಕೊಂಡು ಮಹಾರಾಜ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ರೀತಿಯಲ್ಲಿ ದೇವರ ಸ್ವರೂಪವನ್ನು ನಾವು ಕಥೆ ರೂಪದಲ್ಲಿ ಸಹಿತ ತಿಳ್ಕೊಳ್ಬೋದು ಅಂತ ತಿಳ್ಕೊಂಡು ಹರೈಸಿ, ನೀವು ಇನ್ನು ಮೇಲೆ ದೇವರ ಸ್ವರೂಪ ಸರಿಯಾಗಿ ತಿಳ್ಕೊಬೇಕು, ಯಾರಿಗೆ ಬೇಕು ಅದೇ ದೇವರು ಅನ್ನಬಾರ್ದು ಅಂತ ತಿಳ್ಕೊಂಡು ನಾನು ಹರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಲಿಯುತ್ತಿಗ ಜಾನನ ಕಾಣು ಕಾಣೆಲೆ ಮನುಜ. ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಲಿಯುತ್ತಿಗ ಜಾನನ ಕಾಣು ಕಾಣೆಲೆ ಮನುಜ. ಲೋಕದ ಆನ್ಮನ ಸೃಷ್ಟಿಯ ಕಣ ಕಣದಿ ಸೂರ್ಯ ಮಾಡುತ್ತ ಸೊಬಗ ದೃಷ್ಟಿಯಾಟಕ್ಕೆ
ನಿಲೋಕದಂತಿಗನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಳಿಯುತ್ತಿಗ ಜಾನನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಅರಳುವ ಹೂವಿನೊಳು ಪಸರಿಸುವ ಸೌರಭದಿ ಹರಿಯುವ ನೀರಿನ ಮಂಜುಳದ ನಾದದೊಳು ಹಸಿರುಡೆಯ ತಾಗೋದ ಗಿಡ ಮರದ ಸಾಂಪಿನೊಳು ನಸು ನಗುತ್ತ ತುಂಬಿಗ ಚಿನ್ಮಯದ ರೂಪನನು ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಮೂಡುತ್ತಿಗ ಬಾನುವಿನ ಹೊನ್ನಿನ ಕದಿರಿನಲಿ ಹಾಡುತ್ತಿಹ ಹಕ್ಕಿಯ ಚಿಲಿಪಿಲಿ ಕಲರವದೆ ಮೂಡುತ್ತಿಗ ಭಾನುವಿನ ಹೊನ್ನಿನ ಕದಿರಿನಲಿ ಹಾಡುತ್ತಿಹ ಹಕ್ಕಿಯ ಚಿಲಿಪಿಲಿ ಕಲರವದೆ ಕಡಲಿನಲ್ಲಿ ಮೊರೆಯುವ ತೆರೆಗಳ ನರ್ತನದಿ ಮಡುವಿನೊಳು ವಿಕಸಿಸುವ ಜಲಜಯ ವದನದಲ್ಲಿ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಳಿಯುತ್ತಿಗ ಜಾನನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಬೀಸುವ ಗಾಳಿಯ ತಂಪಾದ ಚುಂಬನದಿ ಸೂಸುತ್ತಾಯಿ ನಿದನಿಯ ಹಾಡುವ ಕೋಕಿಲದೊಳು ಸೊಂಪಾದ ಬೆಳಕಿನ ಜ್ಯೋತ್ಸೆಯ ಮಡಿಲಿನೊಳು ಜೊಂಪಾಗಿ ತೂಗುತ್ತಿಗ ಹೂಫಲದ ಗೊಂಚಲೊಳು ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಮೊಗ್ಗಿನೊಳು ತಾಮಲಗಿ ಹೂವಿನೊಳು ಹಿಗ್ಗಿ ಸುಗ್ಗಿಯ ಸೊಗಸಿನೊಳು ಹಿಗ್ಗಿನಾಟವನಾಡಿ ಮೊಗ್ಗಿನೊಳು ತಾಮಲಗಿ ಹೂವಿನೊಳು ಹಿಗ್ಗಿ ಸುಗ್ಗಿಯ ಸೊಗಸಿನೊಳು ಹಿಗ್ಗಿನಾಟವನಾಡಿ ಮಿಥ್ಯವೆನಿಸದೆ ಜಗವ ತತ್ವದ ಗರಗೈದ ಸತ್ಯ ಸುಂದರ ಶಿವ ಸಚ್ಚಿದಾನಂದನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಳಿಯುತ್ತಿಗ ಜಾನನ ಸೃಷ್ಟಿಯ ಕಣ ಕಣದಿ ಸೂರೆ ಮಾಡುತ್ತ ಸೊಬಗ ದೃಷ್ಟಿಯಾಟಕ್ಕೆ ನಿಲುಕದಂತಿಗನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ ಅಣು ಅಣುವಿನಳು ಬೆರಸಿ ಉಳಿಯುತ್ತಿಗ ಜಾನನ ಕಾಣು ಕಾಣೆಲೆ ಮನುಜ ಲೋಕದ ಆನ್ಮನ